ಹಾಗೆ ನೀವು ಆ ಭಾಗದವರಾಗಿರೋದ್ರಿಂದಾಗಿ ಮುಂಚಿಂದಲೇ ನೀವು ನೋಡಿರುವಂತಹ ಕೆಲವೊಂದಷ್ಟು ಅಲ್ಲಾಗುವಂತಹ ಹ್ಯಾಪನಿಂಗ್ಸು, ಅಲ್ಲಾದಂಥ ಕೆಲವೊಂದಷ್ಟು ಬೆಳವಣಿಗೆಗಳು, ಘಟನೆಗಳು, ಇದನ್ನು ಕೂಡ ಸಿನಿಮಾದಲ್ಲಿ ತರುವಂಥ ಪ್ರಯತ್ನಗಳನ್ನು ಮಾಡಿದ್ದೀರಾ? ಕೆಲವೊಂದಷ್ಟು ಸೀನ್ ಇದೆ ನಿಮಗೆ. ಅದು ಹಸು ಕದಿಯುವ ಇದರಿಂದ ಶುರುವಾಗಿ, ಯಕ್ಷಗಾನದಿಂದ ಶುರುವಾಗಿ, ಅಂದರೆ ಜೀವನ ಅಂತ ಅನ್ನೋದು ಆಕಸ್ಮಿಕಗಳಾಗರ. ನಿಮ್ಗೆ ಅದಕ್ಕೆ ನೀವು ಅದು ಎಲ್ಲವನ್ನ ಪ್ಲಾನ್ ಮಾಡಿ ಮಾಡೋಕ್ಕಾಗಲ್ಲ. ಖಂಡಿತ ಹೌದು. ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ನಾಟ್ ಇನ್ ಯುವರ್ ಕಂಟ್ರೋಲ್. ಸೊ ಜೀವನ ಹೇಗಾಗುತ್ತೋ ಹಾಗೆ ಬದುಕೊಂಡು ಹೋಗ್ತೀವಿ ನಾವು ಮನುಷ್ಯರು. ಸೊ ಆ ಥರದ್ದು ಒಂದು ಐಡಿಯಾದಿಂದ ಶುರುವಾಗೋದು ಓಪನಿಂಗ್ ಆಫ್ ದ ಸ್ಟೋರಿ. ಅಂದರೆ ಒಂದು ಕಳೆದು ಹೋದ ಒಂದು ಹಸುವನ್ನು ಹುಡುಕೊಂಡು ಹೋಗುವ ಮನುಷ್ಯ, ಅವ್ನಿಗೆ ಎಷ್ಟೊಂದು ಎಲಿಮೆಂಟ್ಗಳು, ಎಷ್ಟೊಂದು ವಿಷಯಗಳು, ಗೊತ್ತಿಲ್ಲದೆ ಇರೋ ವಿಚಾರಗಳು ಅರ್ಥ ಆಗ್ತಾ ಹೋಗ್ತವೆ ಅಂತಂದರೆ ಅವ್ನು ಬದುಕ್ತಾ ಇರೋ ಲೈಫು ಇದಲ್ಲ, ನನ್ನ ಬೇರೆದೇ ಒಂದು ಜೀವನ ಅನ್ನೋ ಥರದ್ದು ಒಂದು ಕನ್ಕ್ಲೂಷನಲ್ಲಿ ಎಂಡ್ ಆಗ್ತಾನೆ ಅವನು. ಸೊ ಎಲ್ಲರ ಜೀವನನೂ ಹಾಗೆ ಇರುತ್ತೆ. ನಾವು ನೋಡಿ, ನಾವೆಲ್ಲ ಎಲ್ಲೋ ಹುಟ್ಟಿದವರು, ಎಲ್ಲೋ ಬಂದಿರೋದು, ಎಲ್ಲೋ ಬೆಳೀತಾ ಇರೋದು, ನಮ್ಮ ಜೀವನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಅನ್ನೋ ಗೊತ್ತಿಲ್ಲ. ನಾವು ಒಂದು ನಿನ್ನೆ ನಾಳೆ ಮಧ್ಯದಲ್ಲಿ ಇವತ್ತಲ್ಲಿ ಎಲ್ಲೋ ಬದುಕ್ತಾ ಇರ್ತೀವಿ. ಅಂದರೆ ನಾವು ಅನ್ಕೋತೀವಿ ಎಲ್ಲ ನಮ್ಮ ಕಂಟ್ರೋಲಲ್ಲಿದೆ ಅಂತ, ಬಟ್ ಅದಿರಲ್ಲ. ಅದಕ್ಕೆ ಅದರದ್ದೇ ಅದೊಂದು ಡೆಸ್ಟಿನಿ ಇರುತ್ತೆ. ಸೊ ಆ ಥರದ್ದು ಒಂದು ಫಿಲಾಸಫಿಕಲ್ ಝೋನ್ಗೆ ಹೇಳೋಕೆ ಹೋಗುತ್ತೆ, ಬಟ್ ಇನ್ನು ಮೋರ್ ಕಮರ್ಷಿಯಲ್ ವೇ, ಇನ್ನು ಮೋರ್ ಇಂಟ್ರೆಸ್ಟಿಂಗ್ ವೇ ಅಂತ ಅನ್ಬೋದು. ಕರಾವಳಿ ಅನ್ನುವಂಥ ಸಿನಿಮಾ ಈಗ ಮಾಡುವಾಗ ಅದರಲ್ಲಿ ಬರುವಂಥ ಕೆಲವೊಂದಷ್ಟು ಪ್ರಮುಖ ಪಾತ್ರಗಳು, ಈಗ ಹೀರೋ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಮಹಾಬಲಂದ್ ಆಗಿರ್ಬೋದು, ರಮೇಶ್ ಚಂದ್ರ ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಈ ಎಲ್ಲ ಪಾತ್ರಗಳ ಸೆಲೆಕ್ಷನ್ಸ್ ಹೇಗಾಗ್ತಾ ಹೋಯಿತು? ಈ ಕರಾವಳಿ ಸಿನಿಮಾಗೆ ನನಗೆ ಇಂಥವರೇ ಬೇಕು, ಇಂಥವರೇ ಮಾಡಬೇಕು ಅನ್ನುವಂಥದ್ದು ಹೇಗೆ ಸ್ಟಾರ್ಟ್ ಆಯ್ತಾ ಇತ್ತು ಕಾಸ್ಟಿಂಗ್? ಐಡಿಯಾ ಸ್ಟಾರ್ಟೆಡ್ ವಿತ್ ಈ ಒಂದು ಆ ಕತೆ ಇದೆಯಾ, ಕರಾವಳಿಯ ಕತೆ. ನೀವು ಸಿನಿಮಾ ನೋಡಿರೋದ್ರಿಂದ ಕರಾವಳಿಯ ಕತೆ ನಾವು ಶುರು ಮಾಡಿದ್ದು 2 years ಬ್ಯಾಕ್ ನಾವು ಶುರು ಮಾಡಿದಾಗ ಈ ಕತೆ ಇದುವರೆಗೂ ನಾವು ಸ್ಕ್ರೀನ್ ಮೇಲೆ ನೋಡಿಲ್ಲ. ರಿಲೀಸ್ ಆಗೋವರೆಗೂ ಒಂದು ಕಾನ್ಫಿಡೆನ್ಸ್ ಏನು ಅಂದರೆ, ಈ ಥರದ ಕತೆ ನಾನು ಇದುವರೆಗೂ ಸ್ಕ್ರೀನ್ ಮೇಲೆ ನೋಡಿಲ್ಲ ಅಂತ ಅನ್ನೋದು. ಈ ಬ್ಯಾಕ್ ಡ್ರಾಪಲ್ಲಿ ಈ ಥರದ್ದು ಒಂದು ಡ್ರಾಮಾ ನಾನು ಸ್ಕ್ರೀನ್ ಮೇಲೆ ನೋಡಿಲ್ಲ, ಅದು ನೋಡೋದಕ್ಕೆ ಹೊಸದಾಗಿರುತ್ತೆ ಅಂತ. ಸೊ ಈಗ ಪಾತ್ರಗಳು ಅಷ್ಟೇ, ಪ್ರತಿ ಪಾತ್ರಗಳು ಹೊಸದಾಗಿರಬೇಕು. ಈ ಥರದ ಪಾತ್ರ ಮಾಡಿಲ್ಲದೆ ಇರೋ ಆ್ಯಕ್ಟರ್ ಯಾರಿದ್ದಾರೆ? ಅದು ಪ್ರಜ್ವಲ್ ಅವ್ರಿರ್ಬೋದು, ಮಿತ್ರ ಅವ್ರಿರ್ಬೋದು, ರಮೇಶ್ ಸರ್ ಇರ್ಬೋದು, ಸಂಪದ ಇರ್ಬೋದು, ಸುಷ್ಮಿತಾ ಇರ್ಬೋದು, ಕೊನೆಗೆ ಶೆಟ್ರ್ವರೆಗೂ ಅವ್ರು ಕೊನೆಗೆ ಬಂದು ಜಾಯ್ನ್ ಆದರು. ಅಲ್ಲಿವರೆಗೂ ಯಾವ ಕಲಾವಿದರು ಈ ಥರದ್ದು ಒಂದು ಪಾತ್ರ ಇದುವರೆಗೂ ಮಾಡಿಲ್ಲ. ಪ್ರತಿ ಪಾತ್ರಕ್ಕೂ ಎಫರ್ಟ್ ಹಾಕಿದ್ದೀವಿ ಆಸ್ ಅ ಟೀಮ್. ಇವಾಗ ಮಿತ್ರ ಸರ್ಗೆ ಬಿಕಾಸ್ ಇಟ್ಸ್ ಅ ಚಾಲೆಂಜಿಂಗ್ ರೋಲ್, he is very familiar in playing comedy roles, fun characters might be. Mitra sir never played a serious role till now. ಈ ಥರದ್ದೊಂದು ಪಾತ್ರ ಅವ್ರು ಮಾಡೇ ಇಲ್ಲ. ಸೊ ಹಾಗಾಗಿ ಆ ಥರದವ್ರನ್ನ, ಅಂದರೆ ಈ ಕಲಾವಿದರು ಈ ಪಾತ್ರನ ಇದುವರೆಗೂ ಮಾಡಿಲ್ಲ, ಅವ್ರಿಗೆ ಈ ಪಾತ್ರ ಹೊಸದಾಗಿರುತ್ತೆ. ಸೊ ದಟ್ ಎಂಟೈರ್ ಸ್ಟೋರಿ ಲುಕ್ಸ್ ಎಕ್ಸ್ಟ್ರೀಮ್ಲಿ ನ್ಯೂ. ಆ ಥರದ್ದೊಂದು ಆ್ಯಂಗಲಲ್ಲಿ ಶುರು ಮಾಡಿದ್ದು ಇದು. ಓಕೆ. ಬಟ್ ಮಹಾಬಲನ್ ಪಾತ್ರ ಮಾತ್ರ ನಾವು ಇಡೀ ಸಿನಿಮಾ ನೋಡ್ತಾ ಹೋದರೆ, ನಾನು ನಿಮಗೆ ಕೇಳಬೇಕು ಅಂದ್ಕೊಂಡೆ, ಇಡೀ ಸಿನಿಮಾ ಒಬ್ಬ ಹೀರೋ ಅಥವಾ ಒಂದು ಕ್ಯಾರೆಕ್ಟರ್ ಅನ್ನುವಂಥದ್ದಲ್ಲ. ಹಾಗೆ ನೋಡ್ತಾ ಹೋದರೆ ನಾವು ಪ್ರಜ್ವಲ್ ದೇವರಾಜ್ ಅವ್ರ ಹೀರೋ ಅಂತ ಅಂದ್ಕೊಂಡ್ರು ಕೂಡ ಈ ಸಿನಿಮಾಗೆ ಇಡೀ ಸಿನಿಮಾದನ್ನ ತಮ್ಮ ಹೆಗಲ ಮೇಲೆ ಹೊತ್ತಿದ್ದಾರೆ ಅಂತ ಹೇಳಿದ್ರೆ ಐ ಥಿಂಕ್ ಮಿತ್ರ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾದಂಥ ನಟ, ಅದರಲ್ಲಿ ನೋ ಡೌಟ್. ಸೊ ಅವರಲ್ಲಿರುವಂತಹ ನಟನೆಯನ್ನ ತೆಗ್ಸಿರೋದು ನಿಮಗೂ ಕೂಡ ಅದು ಆ ಕ್ರೆಡಿಟ್ಸ್ ಅಲ್ಬೇಕು. ಯಾಕಂದ್ರೆ ಆ ಮಹಾಬಲನ್ ಕ್ಯಾರೆಕ್ಟರ್ಗೆ ಬೇರೆ ಯಾರನ್ನಾದ್ರೂ ಇಮ್ಯಾಜಿನ್ ಮಾಡ್ಕೊಳ್ಳೋ ಬದಲು ಮಿತ್ರನನ್ನ ತಂದಿದ್ರಿ, ಅದ್ಭುತವಾಗಿ ಮಾಡಿದ್ದಾರೆ. ಮಹಾಬಲ ಕ್ಯಾರೆಕ್ಟರ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಇಡೀ ಸಿನಿಮಾದಲ್ಲಿ. ಐ ಥಿಂಕ್ ಜೀವ ಸಿನಿಮಾದ್ದು ಅಂತ ಹೇಳಿ. ಹೌದು, ಅಂದ್ರೆ ನೋಡಿ, ಕಥೆಯೇ ಹೀರೋ ಆದಾಗ ನಿಮ್ಗೆ ಪಾತ್ರಗಳು ಕಾಣಿಸಕ್ಕೆ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ, ಅವಾಗಲೇ ಒಂದು ಗೆಲುವು, ನಿರ್ದೇಶಕನ ಗೆಲುವು, ಒಂದು ಚಿತ್ರದ ಗೆಲುವು. ಹೌದು. ಅದೂ ಈ ಕಮರ್ಷಿಯಲ್ ಫಾರ್ಮ್ಯಾಟ್ ಒಳಗಡೆ ಇಟ್ ಇಸ್ ಅ ರಿಸ್ಕಿ ಜಾಬ್, ಇಟ್ಸ್ ಅ ರಿಸ್ಕಿ ಡಿಸಿಷನ್ ಆಲ್ಸೋ. ನಿಮಗೆ ಒಂಚೂರೆಲ್ಲಾದರೂ ಹಿಂಗಾದ್ರೂ ಕನೆಕ್ಟ್ ಆಗಲಿಲ್ಲ, ವರ್ಕ್ ಆಗಲಿಲ್ಲ ಅನ್ನೋದು ಸ್ಟ್ರೇಟ್ ಅವೇ ಬಂದ್ಬಿಡುತ್ತೆ. ಆ ಥರದ್ದು ಒಂದು ಚಾಲೆಂಜಿಂಗ್ ರೋಲ್ ತಗೊಂಡು ರೋಲ್ ಕಾಸ್ಟ್ ಆಗಿದ್ದು ನಮ್ಮ ಡಿಸಿಷನ್ ಆದ್ರೂ ಮಿತ್ರ ಸರ್ ಅದನ್ನು ಭಾಳ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿದ್ರು. ಹೀಸ್ ಅ ಗುಡ್ ಆ್ಯಕ್ಟರ್ ಆ್ಯಂಡ್ ಹೀಸ್ ವಿತ್ ದ ಫೈರ್. ಅವ್ರಿಗೆ ಅದೊಂದಿದೆ, ನನ್ನ ಟ್ಯಾಲೆಂಟ್ನ ಇನ್ನೂ ಸರಿಯಾಗಿ ಬಳಸ್ಕೊಂಡಿಲ್ವೇನೋ, ನನಗೊಂದು ಆಪರ್ಚುನಿಟಿ ಬೇಕು ಪರ್ಫಾರ್ಮ್ ಮಾಡೋಕ್ಕೆ, ನನಗೊಂದು ಒಂದು ಅವಕಾಶ ಬೇಕು ಪರ್ಫಾರ್ಮ್ ಮಾಡೋಕ್ಕೆ, ಅದರಲ್ಲೂ ಎಸ್ಪೆಷಲಿ ಈ ಥರದ ಕ್ಯಾರೆಕ್ಟರ್ಗಳು. ಆ್ಯಂಡ್ ಹೀಸ್ ಅ ವಂಡರ್ಫುಲ್ ಪರ್ಫಾರ್ಮರ್. ನಿಮಗೆ ಕೆಲವು ಸೀನ್ಗಳಿದೆ, ಆ ಕೋಣಗಳು ತೀರ್ಕೊಂಡಾಗ ಕೆಲವು ಸೀನ್ಗಳಿರ್ಬೋದು, ಅಥವಾ ಈ ಕೆಲವು ಇಂಟೆನ್ಸ್ ಸೀನ್ಗಳನ್ನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಹಿ ಈಸ್ ವೆರಿ ಡೆಡಿಕೇಟೆಡ್ ಆಲ್ಸೋ ಇನ್ ದಟ್ ಟರ್ಮ್ಸ್. ಅಂದರೆ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ನಾವು
ಒಂದು ಎಪಿಸೋಡ್ನ ಐ ಥಿಂಕ್ ವಿ ಸ್ಟಾರ್ಟೆಡ್ ದ ಎಂಟೈರ್ ಎಪಿಸೋಡ್ ವಿತ್ ಒಂದು ಟೈಟಲ್ ಟ್ರ್ಯಾಕ್ ಬರುತ್ತೆ. ಅದರೊಳಗಡೆ ಒಂದು ದೊಡ್ಡದೊಂದು ವರ್ಲ್ಡ್ ಆಫ್ ಕಂಬಳ ಕಾಣಿಸುತ್ತೆ ನಿಮಗೆ. ಕಟಪಾಡಿ ಕಂಬಳದಲ್ಲಿ ಶೂಟ್ ಮಾಡಿದ್ವಿ. ಇವ್ರು ಹೋಗಿ ದೂರದಲ್ಲಿ ನಿಂತ್ಕೊಂಡು ನೋಡೋದಿರ್ಬೋದು, ಅಥವಾ ಅಲ್ಲಿ ಅಂದರೆ ಒಳಗಡೆಯವರೇ ಕಂಬಳದ ಪ್ರಪಂಚದ ಭಾಗವಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋದ್ರು ಅವರು ಬಿಗಿನಿಂಗಿಂದನು. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ನಿಮ್ಗೆ ಅಷ್ಟು ಡೆಪ್ತಾಗಿ ಕಾಣಿಸುತ್ತೆ, ನಿಮ್ಗಷ್ಟು ಆಳವಾಗಿ ಕಾಡುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರೀನ್ ಸ್ಪೇಸ್, ಬಿಕಾಸ್ ಆಫ್ ಹಿಸ್ ಪ್ರಿಪರೇಷನ್, ಪರ್ಫಾರ್ಮೆನ್ಸ್. ಕೊಟ್ಟಿಗೆಯಲ್ಲೇ ಕೂತ್ಕೋತಾ ಇದ್ರು, ಅಲ್ಲಿ ಶೂಟಿಂಗ್ ಮಾಡೋರು ಮನೇಲಿ ಗಂಜಿ ಊಟ ಮಾಡ್ತಿದ್ರು. ಆಮೇಲೆ ಬಂದು ಹೇಳೋರು, ಸರ್ ನಾನು ಇವತ್ತು ಯಾರ ಥರ ಮಾತಾಡಲ್ಲ ಸರ್, ನಾನು ಟುಡೇ ವಿಲ್ ಬಿ ಮೈ ಸೆಲ್ಫ್. ಈ ಥರದ್ದು ಒಂದು ಸ್ಮಾಲ್ ಆ್ಯಂಡ್ ಪ್ರತಿ ಪಾತ್ರನೂ ಆ ಥರದ್ದು ಒಂದು ಸಣ್ಣ ಡೆಡಿಕೇಶನ್ ಕೇಳುತ್ತೆ. ನಿಮ್ಗೆ ಯಾವುದೇ ಸಿನಿಮಾದಲ್ಲಿ ಯಾವುದೇ ಪಾತ್ರವು ಅದು ಸ್ಟ್ಯಾಂಡ್ ಔಟ್ ಆಗ್ತಾ ಇದೆ, ಅದು ವಿಶೇಷವಾಗಿ ಕಾಣಿಸ್ತಿದೆ ಅಂತಂದರೆ ಅದರ ಹಿಂದೆ ನಟರ ಶ್ರಮ ಮತ್ತು ಇಡೀ ಟೀಮಿನ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅದನ್ನಷ್ಟು ಎಲಿವೇಟ್ ಮಾಡೋದಕ್ಕೆ, ಅದನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೇ ಆ ನಟರು ಶ್ರಮ ಹಾಕ್ತಾ ಇರ್ತಾರೆ, ಅಷ್ಟೇ ಚೆನ್ನಾಗಿ ಅದು ಕ್ಯಾಪ್ಚರ್ ಕೂಡ ಆಗ್ತಿರುತ್ತೆ. ಸೊ ಹಾಗಾಗಿ ನಿಮಗೆ ಆ ಪಾತ್ರ ವೆರಿ ಸ್ಪೆಷಲ್ ಆಗಿ ಕಾಣಿಸುತ್ತೆ. ದುನಿಯಾದಲ್ಲಿ ರಂಗಾಯಣ ರಘು ಸರ್ ಕಾಣಿಸ್ಬೋದು, ನಿಮಗೆ 1000 ಪಾತ್ರಗಳು ಕಾಣಿಸುತ್ತೆ. ಸೊ ಅದು ಹಂಗೆ ಆಗಬೇಕು ಕೂಡ. ಹಂಗಾದಾಗಲೇ ಒಂದು ಫಿಲ್ಮ್ ಇವತ್ತು ಎಷ್ಟು ಲೀಡ್ ಕ್ಯಾರೆಕ್ಟರ್ಗಳ ಬಗ್ಗೆ ಜನ ಮಾತಾಡ್ತಿದ್ದಾರೋ ಅಷ್ಟೇ ಜೋರಾಗಿ ಮಹಾಬಲನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ, ರಮೇಶ್ ಸಿಂದ್ರ ಸರ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕೆ ಅಂತಂದರೆ ಅದ್ರ ಹಿಂದೆ ಒಂದು ಅಷ್ಟು ಎಫರ್ಟ್ ಇದೆ ಅವ್ರದ್ದು ಅಂತ. ಖಂಡಿತ ಹೌದು. ಹೌದು.